ಆಗಿಲ್ಲ ಸರ್. ಸೊ ಥರ್ಡ್ ಪಾರ್ಟಿ ಏನ್ ಇಶ್ಯೂ ಇದೆ ಅಂತಂದ್ರೆ 5 ಮಂದಿಯಲ್ಲಿ 2 ಎತ್ತು ಕೊಟ್ಟು ಬೇರೆ ಕಸ್ಟಮರ್ ನ ಕೊಟ್ಟಿದಾರೋ ಅಲ್ಲೇ ಮಾತ್ರ ಇಶ್ಯೂ ಆಗ್ತಾ ಇರೋದು. ಇದು ನೀವು ಕೂಡ ಒಂದು ಫೈನಾನ್ಷಿಯಲ್ ಇದು ಮಾಡಿದ್ರೆ ಅಂತ ಹೇಳಿ ಇಲ್ಲಿ ಡಿಸೈಡ್ ಒಂದು ಇದು ಮಾಡಿದ್ರೆ ಸರ್ ಸ್ಟ್ರೈಕ್ ಮಾಡಿ ಸರ್. ಸಿಂಗಲ್ ಲೋನ್ ಯಾರು ಇಶ್ಯೂ ಮಾಡ್ಕೊಂಡಿದಾರೋ ಸರ್, ಇದು 1 or 2 years ಇದು ಕಡಿಮೆ ಗ್ರೂಪ್ ಲೆಂಡಿಂಗ್ ಕಡಿಮೆ ಇದೆ. ಬಟ್ ಈ ಇಶ್ಯೂಸ್ ಬಂದಿದಾವ ಅಂತಂದ್ರೆ ಈ ಥರ್ಡ್ ಪಾರ್ಟಿ ಇಶ್ಯೂ ಬಹಳ ಆಗಿದೆ. ಐ ನೋಡಿ ಅವಾಯ್ಡ್ ಇಂದ ಮಾಡ್ಲಿಕ್ಕಾಗುತ್ತೆ, ಅವಾಯ್ಡ್ ಮಾಡಿಸಿ. ಓಕೆ ಸರ್. ನೀವು ಹೇಗೆ ಅಷ್ಟೊಂದು 10 ಜನಕ್ಕೆ ಒಟ್ಟಿಗೆ ಕೆಲವೊಂದು ಕೊಡ್ತೀರಾ ಅದೀಗೆ ಆಗ್ತಾ ಇದೆ. ಇವಾಗ ಅದೇ ಸರ್ ಇಶ್ಯೂ ಆಗ್ತಾ ಇದೆ ಅಂತ ಹೇಳಿ ಇಶ್ಯೂ ಸರ್. 10 ಜನ ಹೆಸರಲ್ಲಿ ಒಬ್ಬನೇ ಎಲ್ಲ ಸರ್. ಮತ್ತೆ ಸರ್ ನಾವು ಬಹಳ ಜನ ಪ್ರಾಪರ್ಲಿ ಬಂದಿರ್ತಾರೆ ಸರ್, ಆಫೀಸ್ ಗೆ ಪ್ರಾಪರ್ಲಿ ಬಂದಿರ್ತಾರೆ, ನಾನೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಟ್ರಾನ್ಸಾಕ್ಷನ್ ಆಗಿಲ್ಲ ಥರ್ಡ್ ಪಾರ್ಟಿ ಸರ್. ಅಲ್ಲ ನೀವೇನಂತ ಹೇಳಿದ್ರೆ ಯಾರೋ ಬೇಕಂತ ಸರ್. ಎಸ್ ಸರ್, ಎಸ್ ಸರ್. ಆ ಜನದ್ದು ಲೋನ್ ತಗೊಂಡು ಸರ್ 10% ಬಡವರಿಗೆ ಏನು ಕೊಡ್ತಾರಲ್ಲ ಸರ್, ಅದರ 10% ಅಂದ್ರೆ ಅವರಿಗೆ ಕಮಿಷನ್ ಸರ್. ಸರ್ ಈಗ ಏನ್ ಮಾಡ್ತಾರೆ ಬ್ಯಾಕ್ ಎಂಡ್ ಅದು ಇದಾಗಬೇಕು ಸರ್. ಈಗ ಇಲ್ಲಿ ಸಮಸ್ಯೆ ಆಗಿದೆ. ನೋಡಿ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಕಂಪ್ಲೇಂಟ್ ಬಂದೇ ಯಾವಾಗೂ ಈ ರೀತಿ ಇಶ್ಯೂ ಬಂದಿರಲಿಲ್ಲ. ಸೊ ಈಗ ಇತ್ತೀಚೆಗೆ ಏನಾಗ್ತಿದೆ ಸರ್ ಅಂದ್ರೆ ಜನಗಳು ಹಳ್ಳಿಗಳಲ್ಲಿ ಯಾರೋ ಸ್ವಲ್ಪ ನ್ಯಾಯಯುತ ವ್ಯಕ್ತಿ ಅಥವಾ ನಮ್ಮ ಮೈಕ್ರೋಫೋನ್ಸ್ ಕಾಂಟ್ಯಾಕ್ಟ್ ಮಾಡಿ ನಾವು ಇಷ್ಟು ಜನ ಸೇರಿಸ್ತಾ ಅಂತ ಹೇಳಿ ಒಂದು ಗ್ರೂಪ್ ಮಾಡಿ ಅವನು ಅವರಿಗೆ ಒಳಂತರದೆಲ್ಲ ಹೇಳಿರ್ತಾನೆ ಸರ್. ನಾನು ಈಗ ನಾನೇನು ಹೇಳ್ಕೊಟ್ಟು ಆ ಪ್ರಕಾರ ಹೇಳಿರ್ತೀನಿ, ನಾನೇ ತಗೊಂತೀನಿ, ನಾನೇ ಕೊಡಿಸ್ಕೊಂತೀನಿ, ನಮ್ಮ ಕುಟುಂಬ ಕೊಡಿಸ್ಕೊಂತೀನಿ ಅಂತ ಹೇಳ್ಬೇಕಂತ ಅವನಿಗೆಲ್ಲ ಪಾಠ ಹೇಳ್ಕೊಟ್ಟು ನಾವು ಹೇಳಿದಾಗ ಅವ್ರು ನಾವೇನು ಪ್ರೋಸೆಸ್ ಮಾಡೋದು ಅದನ್ನೆಲ್ಲ ಪ್ರೋಸೆಸ್ ಮಾಡ್ತೀವಿ ಸರ್. ಮತ್ತೆ ನಾವು ಅವ್ರಿಗೆ ಇಂಡಿವಿಜುವಲ್ ಅಕೌಂಟ್ಗೆ ಹಾಕ್ತೀವಿ ಸರ್. ಮತ್ತೆ ನಾವು ಬೈ ಕ್ಯಾಶ್ ಕೊಡೋದಿಲ್ಲ ಸರ್, ನೆಫ್ಟ್ ಮಾಡೋದಿಲ್ಲ. ಸೊ ತದನಂತರ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಆ ಅಮೌಂಟ್ ಅನ್ನ ಹಳ್ಳಿ ಒಳಗೆ ಸೇವಾ ಕೇಂದ್ರ ಅಲ್ಲಿ ವಿಡ್ರಾ ಮಾಡ್ಕೊಂಡು ಅವ್ರಿಗೆ 5,000 2,000 3,000 ಕಮಿಷನ್ ಕೊಟ್ಟು ಆ ವ್ಯಕ್ತಿ ಎಲ್ಲ ದುಡ್ಡನ್ನು ಅವ್ನು ತಗೊಂಡಿರ್ತಾರೆ. ಸೊ ಆಮೇಲೆ ಪ್ರೊಸೆಸ್ ನಮ್ಗೆ ಕಲೆಕ್ಷನ್ ಶುರು ಆಗುತ್ತೆ. ಆ ವ್ಯಕ್ತಿ ನಮ್ಮಲ್ಲಿ ಒಂದು ವರ್ಷಕ್ಕಾಗಿ ತಗೊಂಡ್ರು, ನೆಕ್ಸ್ಟ್ ಇನ್ನೊಂದು MFI ಸೇರಿಸ್ತಾರೆ, ಅವಾಗ ಡಬಲ್ ವರೆ ಆಗುತ್ತೆ ಸರ್. ಯಾವಾಗ ಕಟ್ಟೋದಾಗದಿರೋ ಅವಾಗ ಈ ರೀತಿ ಮುಂದಿಟ್ಕೊಂಡು ಅವ್ನು ಶುರು ಮಾಡ್ತಾರೆ. ಯಾಕೋಸ್ಕರವಾಗಿ ಈ ಇಶ್ಯೂ ಶುರುವಾಗಿ ಇತ್ತೀಚೆಗೆ 19 ವರ್ಷದಿಂದ ನಾವು ಕೆಲಸ ಮಾಡ್ತೀವಿ ಸರ್. ಇಂಥ ಇಶ್ಯೂ ಏನು ಬಂದಿದೆ ಸರ್, ಇತ್ತೀಚೆಗೆ ಶುರುವಾಗಿ ಇದೆ ಸರ್. ಆಕ್ಚುಲಿ ಯಾರು ಈಗ ಯಾರು ಆ ತರ ಜನರಿಗೆ ಮೋಸ ಕರೆಕ್ಟ್ ಆಗಿ ಯೂಸ್ ಮಾಡಿ ತಮ್ಮ ರಿಪೇ ಮಾಡಬೇಕು, ಅವರು ಎಕನಾಮಿಕಲಿ ಬಿಲ್ ಬರಬೇಕು. ಇಲ್ಲ ಸರ್, ನಮ್ಮ ಸೈಡ್ ಮ್ಯಾನೇಜ್ಮೆಂಟ್ ತರ ಕಳಿಸಿ ಸರ್. ಯಾಕಂದ್ರೆ ಅಂತ ಕಂಪ್ಲೇಂಟ್ ಕೊಡೋರು ಅವರೇ ಫಸ್ಟ್ ಬಂದಿರ್ತಾರೆ. ನಾವು ಬೇಕಾದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ಬೇಕಾದ್ರೆ ಯಾವ ತರ ಯಾವ ಲೋನ್ ಆಗಿದೆ, ಯಾವ ತರ ಏನು ತಗೊಂಡಿದ್ದಾರೆ ಅದೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್. ಬಂದಂತ ಟೆನ್ಷನ್ ಹಿಂಗ್ ಮಾತಾಡೋಣ ಅಂತ ಹೇಳಿದ್ರು ಸರ್. ಹಿಂಗೆ ಸತಿ ಡಿಸ್ಕಸ್ ಆಗಿದೆ ಸರ್. ಕಸ್ಟಮರ್ ನೀವು ಇದು ಮಾಡ್ತಾ ಇದ್ದೀವಿ ಸರ್, ಬನ್ನಿ ಸರ್ ಟೆನ್ಷನ್ ಇದೆ, ನಾವು ನಮ್ಮಲ್ಲಿ ಡೂಪ್ಲಿಕೇಟ್ ಇದೆಯಲ್ಲ ನಾವು ಡಾಕ್ಯುಮೆಂಟ್ ಸೆಟ್ಮೆಂಟ್ ಮಾಡ್ತೀವಿ. ಸುಮ್ಮನೆ ಕಸ್ಟಮರ್ ಏನಾದ್ರು ಡೂಪ್ಲಿಕೇಟ್ ಯೂಸ್ ಮಾಡಿ ಲೋನ್ ಮಾಡ್ತಾ ಇದ್ರಿ, ನೀವು ಫೈನಾನ್ಸರ್ ಮೇಲೆ ನಾವು ಸಾಲ ಮನ್ನಾ ಮಾಡಕ್ಕೆ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ, ಮೊನ್ನೆ ನಾವು ಡಿಸ್ಚಾರ್ಜ್ ಇದು ಮಾಡಿದೀವಿ ಅಂತ ಈ ತರ ಹೋಗಿ ಎಲ್ಲಾ ಕಡೆಗೂ ಫೋನ್ ಹಚ್ಚಿ ಕೊಡ್ತಾರೆ ಸರ್. ಕಸ್ಟಮರ್ಗಳ ನಂಬರ್ ಎಲ್ಲ ಅವ್ರ ಹೋಗಿ ಫೋನ್ ಹಚ್ಚಿ ನಾವು ಕೈ ಕೊಡ್ತಾರೆ. ಕಸ್ಟಮರ್ ಕೆಲವೊಂದು ಕಟ್ಟಾಕ್ ರೆಡಿ ಇದ್ದಾರೆ ಸರ್. ಇವರು ಫೋನ್ ಮಾಡಿ ಅವ್ರಿಗೆ ನಮಗೆ ಕೊಡೋದು ಸರ್. ಅವ್ರೇನಂತಾರೆ ಸರ್ ಸ್ಟಾಫ್ಗಳಿಗೆ, ನೀವು ಯಾಕೆ ಬರ್ತಾ ಇದ್ರಿ, ನಾವು ಬರ್ಬೇಡ ಅಂತ ಹೇಳಿದ್ವಲ್ಲ, ಸಾಲ ಮನ್ನಾ ಆಗ್ತಾವು, ನೀವು ಮತ್ತೊಂದು ಅವ್ರ ಮನೆಯವ್ರಿಗೆ ಯಾಕೆ ನೀವು ಕಲೆಕ್ಷನ್ ಕೇಳಕ್ ಹೋಗ್ತಿದ್ರಿ. ಕಸ್ಟಮರ್ ಹೋಗಕ್ ಆಗ್ತಾ ಇಲ್ಲ ಸರ್. ಆ ರೀತಿಯಲ್ಲಿ ಸಮಸ್ಯೆ ಆಯ್ತು. ಸೊ ಅಂತವ್ರ ಮೇಲೆ ನಾವು ಆಕ್ಷನ್ ತಗೊಂಡ್ವಿ ಸರ್. ಅವ್ರಿಗೆ ಒಂದೇ ತೆರಿಗೆ ಅಂತಂದ್ರೆ 5,000 ಇವರೆಲ್ಲ ಹೋಗ್ಬಿಡ್ತಾರೆ. ನಾವ್ ಅಲ್ಲಿ ಹೋಗಿ ಏನಂತ ಪ್ರೆಷರ್ ಮಾಡೋದಿಲ್ಲ ಸರ್. ಅವ್ರಿಗೆ ನಾವು ಹೋಗಿ ಫಸ್ಟ್ ಸೂಕ್ಷ್ಮವಾಗಿ ಕೇಳೋದು ಸರ್. ಕಲೆಕ್ಷನ್ ಬಂದಿದ್ದು ಪಾಯಿಂಟ್ ಅಲ್ಲಿ ಹೋಗಿ ಮಾತ್ರ. ಈಗ RBI ಗೈಡ್ಲೈನ್ಸ್ ಪ್ರಕಾರ ಯಾರು ಹೇಳ್ತಾ ಇಲ್ಲ, ಬಟ್ RBI ಗೈಡ್ಲೈನ್ಸ್ ಪ್ರಕಾರ ರಿಕವರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.